ಇನ್ನು ಇದೇ ವಿಚಾರವಾಗಿ ವಿಜೇಂದ್ರ ಮತ್ತೆ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಈ ದೇಶ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಭಾರತದ 80ನೇಯ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಡವಳಿಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ಒಂದೇ ಮಾತರಂ 150 ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಇವತ್ತು ಒಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿಯವ್ರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನಿಸಿದ್ರೆ ಇದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಇದನ್ನು ನಾವು ಕೂಡ ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ, ಇದನ್ನು ವಿರೋಧವನ್ನು ಮಾಡ್ತೇವೆ. ನೋಡ್ರಿ, ಅವ್ರ ಮೈಂಡ್ಸೆಟ್ ಗೊತ್ತಿದೆ ನಮಗೆಲ್ಲ. ಆ ಮೈಂಡ್ಸೆಟ್ಟಿನ ಒಂದು ಈ ಥರದ ಬಿಹೇವಿಯರಿಂದ ಹೊರಗಡೆ ಬಂದಿದೆ. ಒಂದೇ ಮಾತ್ರಮ್ಮು 150 ವರ್ಷ ಆಗಿದೆ. ಅದೊಂದು ರಾಷ್ಟ್ರಗೀತೆ. ಈಗ ಸರ್ಕಾರದ ಒಂದು ಕಾನೂನು ಕೂಡ ಆಗಿದೆ. ಎಲ್ಲವೂ ಗೊತ್ತಿದ್ದು ಈ ಥರ ಮಾಡುವಂಥದ್ದು, ರಾಷ್ಟ್ರಗೀತೆಗೆ ಅವಮಾನ ಮಾಡುವಂಥದ್ದು ಭಾಳ ಒಂದು ದೊಡ್ಡ ಅಪರಾಧ. ಅದು ಯಾರೇ ಮಾಡಲಿ. ಇನ್ನು ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ನಿನ್ನೆ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. में पूरा वंदे मातरम गाया गया, इसमें कोई वाद विवाद का सवाल नहीं उठता. कोई रोकने का कोई प्रयास नहीं था, कोई रोकने का प्रयास नहीं था, क्योंकि लंबे समय से कांग्रेस अध्यक्ष खड़े हुए थे. सोनिया जी कह रही थी उनके लिए कुर्सी लाके रख दो. इंदिरा भवन में पूरा वंदे मातरम गाया गया. इसमें